ನಮಸ್ಕಾರ. ಇವತ್ತಿನ ರೆಸಿಪಿ ಸ್ಪೆಷಲ್ಲ ಬೆಂಡೆಕಾಯಿ ಹಿಂಡಿ. ನಾ ಬೆಂಡೆಕಾಯಿನ ಸ್ವಚ್ಛಗೆ ತೊಳ್ಕೊಂಡು ಒಂದು ಅರಿವಿಲೆ ಒರೆಸ್ಕೊಂಡು ಇಟ್ಕೊಂಡೀನಿ. ಈಗ ನಾ ಇದ್ರದ್ದು ಬೆಂಡೆಕಾಯಿದೆ 2 ಸೈಡಿಗೆ ತುಂಬ ಕಟ್ ಮಾಡಾಕತ್ತೀನಿ. ಬೆಂಡೆಕಾಯಿ ಪಲ್ಯ ತಿಂದ ಬೇಜಾರಾದವ್ರ ಈ ರೀತಿ ಹಿಂಡಿ ಮಾಡಿ ತಿನ್ಬೋದು. ಈಗ ನಾವು 2 ಬೆಂಡೆಕಾಯಿದೆ 2 ಸೈಡಿಗೆ ತುಂಬ ತಕ್ಕೊಂಡೀನಿ. ಈಗ ಅದನ್ನ 2 ಉದ್ದಕ್ಕೆ ಎಳಗಿಲ್ಲ ನಾವು 4 ಹೋಳು ಮಾಡ್ಕೊಳ್ಳೋನು. 4 ಹೋಳು ಮಾಡ್ಕೊಂಡು ಈಗ ಸಣ್ಣಂಗೆ ಹೆಚ್ಕೊಂಡ್ರೆ ಲಘು ಹುರಿಯಾಕ ಆಗ್ತೈತಿ ಮತ್ತು ಲಘು ಇದು ಆಗ್ತಾವೆ. ಈಗ ಬೆಂಡೆಕಾಯಿ ಸಣ್ಣಂಗೆ ಹೆಚ್ಕೊಂಡಿನಿ. ಇದ್ರ ಜೋಡಿ ಏನು ಬೇಕಪ್ಪ ಅಂದ್ರೆ ಹಸಿಮೆಣಸಿನ್ಕಾಯಿ ಒಂದು 4 ರಿಂದ 5, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊರಿ, ಉಪ್ಪು ಬೇಕು ಮತ್ತು ಎಣ್ಣೆ ಬೇಕು. ಫಸ್ಟಿಗೆ ನಾವು ಹಸಿಮೆಣ್ಸಿನ್ಕಾಯಿನ ಹುರ್ಕೋಬೇಕು. ಆಮೇಲೆ ಬೆಂಡೆಕಾಯಿನ ಇದು ಜಿಗಿಟು ಹೋಗುವವರೆಗೂ ಹುರ್ಕೋಬೇಕು. ಈಗ ಹುರ್ಕೊಳ್ಳೋನು. ಹಸಿಮೆಣ್ಸಿನ್ಕಾಯಿ ಹುರ್ಕೋತೇನೆ ನಾ ಫಸ್ಟ್. ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೋಬೇಕು. ಈಗ ಮೆಣಸಿನ್ಕಾಯಿ ಹುರ್ಕೊಂಡೇವಿ. ಈಗ ಬೆಂಡೆಕಾಯಿ ಹುರ್ಕೊಳ್ಳೋನು. ಪ್ಯಾನ್ ಒಳಗೆ ಮೆಣಸಿನ್ಕಾಯಿ ಹುರ್ಕೊಂಡು ಪ್ಯಾನ್ ಒಳಗನ ಬೆಂಡೆಕಾಯಿನೂ ಹುರ್ಕೊಳ್ಳೋನು. ಹುರ್ಕೊಳ್ಳೋವಾಗ ಸ್ವಲ್ಪ ಎಣ್ಣೆ ಒಂಚೂರು ಉಪ್ಪು ಹಾಕ್ಕೊಂಡು ಹುರ್ಕೊಂಡ್ರೆ ಜಿಗಿತಾವಿಲ್ಲ, ಲಘು ಹುರಿತಾವೆ. ಈಗ ಬೆಂಡೆಕಾಯನ್ನು ಹುರ್ಕೊಂಡೇವಿ, ಮೆಣಸಿನ್ಕಾಯನ್ನು ಹುರ್ಕೊಂಡು ಇಟ್ಕೊಂಡೇವಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಇದ್ರಾಗ ಉಪ್ಪು ನಮ್ಗೆ ಹಿಂಗೆ ಹುರಿ ಮುಂದಾಗ ಹಾಕ್ಕೊಂಡೇವಿ. ಅದಕ್ಕೆ ಸ್ವಲ್ಪ ಈಗ ಎಷ್ಟು ಬೇಕು ಅಷ್ಟು ರುಚಿಗೆ ಎಷ್ಟು ಬೇಕಾಕೈತಿ ನೋಡ್ಕೊಂಡು ಹಾಕ್ಕೊಳ್ಳೋನು. ಈಗ ಮೆಣಸಿನ್ಕಾಯಿ ಹಾಕೊಳ್ಳೋನು. ನೋಡಿ ಹಾಕ್ಕೊಳ್ರಿ. ಖಾರ ಬೇಕಾದವ್ರು ಖಾರ, ಇಲ್ಲ ಸೊಪ್ಪು ತಿನ್ನೋರು ಸ್ವಲ್ಪ ಕಡಿಮೆನೇ ಮೆಣಸಿನ್ಕಾಯಿ ಹಾಕ್ಕೊಳ್ರಿ. ನಾ 5 ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಂಗೆ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಈಗ ಕೊತ್ತಂಬರಿನೂ ಹಾಕ್ಕೊಂಡು ಗ್ರೈಂಡರ್ ಹಚ್ಕೊಳ್ಳೋನು. ಬೆಂಡೆಕಾಯಿ ಹಿಂಡಿ ರೆಡಿ ಆಗೈತೆ ನೋಡ್ರಿ. ನಾ ಫುಲ್ ಸಣ್ಣ ಗ್ರೈಂಡ್ ಮಾಡ್ಕೊಂಡಿಲ್ಲ. ಫುಲ್ ಸಣ್ಣ ಗ್ರೈಂಡ್ ಮಾಡ್ಕೊಂಡ್ರೆ ಇದೇನಾಕೈತಿ ಅಂದ್ರೆ ಪೇಸ್ಟ್ ಕತೆ ಹತ್ತೈತಿ, ರುಚಿನೂ ಹತ್ತಾಗಿಲ್ಲ. ಕಲ್ಲಿದ್ದವರು ಕಲ್ಲಿನಾಗ ಜಜ್ಕೋಬಹುದು. ನಾ ಕಲ್ಲಿಲ್ಲ ನನ್ನ ಕಡೆ. ಈಗ ನಾ ಅದಕ್ಕೆ ಗ್ರೈಂಡರ್ ಹಚ್ಕೊಂಡೀನಿ. ಕಲ್ಲಾಗಿ ಜಜ್ಕೊಂಡ್ರೆ ಇನ್ನೂ ರುಚಿ ಹತ್ತೈತಿ. ಈಗ ತಾಟ್ ರೆಡಿ ಮಾಡ್ಕೊಳ್ಳೋನು ಬರ್ರಿ. ನಮ್ಮ ತಾಟ ರೆಡಿ ಆಗೈತಿ. ಬೆಂಡೆಕಾಯಿ ಹಿಂಡಿ ಚಪಾತಿ ಜೋಡಿ ಹಚ್ಚೀನಿ. ರೊಟ್ಟಿ ಜೋಡಿನೂ ಮಸ್ತ್ ಹತ್ತೈತಿ, ಅಥವಾ ಅನ್ನ ಸಾರು ಉಣ್ಣೋ ಮುಂದಾಗ ಸೈಡ್ ಡಿಶ್ ಆಗಿ ರುಚಿ ಹತ್ತೈತಿ. ಈಗ ಬೆಂಡೆಕಾಯಿ ಹಿಂಡಿ ಚಪಾತಿ ಜೋಡಿ ಆಮಟಿ ಹಚ್ತೀನಿ. ಇದ್ದು ರುಚಿ ಆಗ್ತೈತಿ. ನೆಕ್ಸ್ಟ್ ರೆಸಿಪಿ ಜೋಡಿ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.